GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿರುವಂತ ಕಮರ್ಷಿಯಲ್ ವೆಹಿಕಲ್ಸ್ ಓನರ್ಗಳ ಜಾಸ್ತಿ ಹಣ ಕೊಡ್ತಾ ಇದೀರಲ್ಲ, ಸರ್ಕಾರ ಆದೇಶ ಕೊಟ್ಟಿರೋದಕ್ಕಿಂತ ಜಾಸ್ತಿ ಹಣ ಸುಲಿಗೆ ಮಾಡ್ತಾ ಇದಾರಲ್ಲ, ಅದರಿಂದ ನೀವೆಲ್ಲ ಮೋಸ ಹೋಗಿದ್ದೀರಲ್ಲ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತೆ ಬರೀ GPS ಹಾಕ್ಸ್ಕೊಂಡ್ರೆ ಸಾಲಲ್ಲ, ವರ್ಷ ವರ್ಷ ನಿಮ್ ಗಾಡಿ ಏನು ಎಫ್ಸಿಗೆ ಹೋಗುತ್ತೆ 2 ವರ್ಷಕ್ಕೆ 1 ವರ್ಷಕ್ಕೆ, ಅಲ್ಲೂ ಕೂಡ ನೀವು 5,000 ರೂಪಾಯಿವರೆಗೂ ಕೂಡ ದುಡ್ಡು ಕೊಡ್ಬೇಕಾಗ್ತದೆ. ಇದರಲ್ಲೂ ಕೂಡ ನಿಮ್ಗೆಲ್ಲ ಮೋಸ ಆಗ್ತಾ ಇದೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. GPS ಪ್ಯಾನಿಕ್ ಬಟನ್ ಇದ್ರ ಸಂಬಂಧ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮರ್ಷಿಯಲ್ ವೆಹಿಕಲ್ ಇರುವಂತವ್ರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಪರಿಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಇಲ್ಲಿ ಏನು ನನ್ನ ಕೈಯಲ್ಲಿ ಒಂದು ಕಾಪಿ ನೋಡ್ತಾ ಇದ್ದೀರಾ, ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಕೊಟ್ಟಿರುವಂತದ್ದು. ಸೆಂಟ್ರಲ್ ಗೌರ್ಮೆಂಟ್ ಫೆಬ್ರವರಿ 2021 ಈ ಫೆಬ್ರವರಿ 2021ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆದೇಶ GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಏನು ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ, ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ, ಇವರು ಈ ಆದೇಶನ ಕೊಟ್ಟಿರುವಂತದ್ದು. ಇದು ಹಲವಾರು ರಾಜ್ಯ ಸರ್ಕಾರಗಳಿಗೆ ಈ ಆದೇಶ ಕೊಟ್ಟಿದೆ. ನೆಕ್ಸ್ಟ್ ಬಂದು ನಮ್ಮ ಕರ್ನಾಟಕ ಸರ್ಕಾರ ಈ ಆದೇಶನ ಪರಿಪಾಲನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸಕ್ಕೆ ಮುಂದಾಗುತ್ತೆ ನೋಡಿ. ಅದೇ ಇದು ಈ ಒಂದು ಆದೇಶ ಬಂದು 7/11/2023ರಲ್ಲಿ ಸರ್ಕಾರ ಆದೇಶ ಕೊಟ್ಟಿರುವಂತದ್ದು. ಇದು ಏನಂತ ಹೇಳಿದೆ ಅಂದ್ರೆ 7,599 ರೂಪಾಯಿಗೆ ಅಂದ್ರೆ GST ಹೊರತುಪಡಿಸಿ ನಿಗದಿಪಡಿಸಲಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಇದು ಸರ್ಕಾರ ಕೊಟ್ಟಿರುವಂತಹ ಆದೇಶದ ಪ್ರತಿ RTO ಇಲಾಖೆಗೆ. ಅಂದ್ರೆ ಕೇಂದ್ರ ಸರ್ಕಾರ ತಿಳಿಸಿದೆ, ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸಕ್ಕೆ ಏನ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸನ ಮಾಡುತ್ತೆ. ಯಾವ ಡೇಟ್ ಅಲ್ಲಿ? 7/11/2023ರಲ್ಲಿ. ಇದು ಅದರ ಆದೇಶದ ಕಾಪಿ. ಇದರಲ್ಲಿ ನೀಟಾಗಿ ಹೇಳಿದ್ದಾರೆ 7,599 ರೂಪಾಯಿ GST ಹೊರತುಪಡಿಸಿ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಅಳವಡಿಸಬೇಕು ಅನ್ನೋ ರೀತಿಯಲ್ಲಿ ಆದೇಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಆದೇಶ ಹೋದ್ಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಯಾವಾಗ 27/11/2023ರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ರಾಜ್ಯ ಸರ್ಕಾರ ಏನು ಈ ಆದೇಶ ಕೊಟ್ಟಿದೆ, ಈ ಆದೇಶ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಸರ್ಕ್ಯುಲರ್ ಪಾಸ್ ಆಗುತ್ತೆ. ಈ ಅಧಿಸೂಚನೆ ಪತ್ರ ಹೋದ್ಮೇಲೆ ನೆಕ್ಸ್ಟ್ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಪತ್ರಿಕಾ ಪ್ರಕಟಣೆನ ಹೊರಡಿಸ್ತಾರೆ. ಯಾವಾಗ 20/2/2025ಕ್ಕೆ ಪತ್ರಿಕಾ ಪ್ರಕಟಣೆನ ಹೊರಡಿಸ್ತಾರೆ. ಏನಂತ ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರೆ ಅಂದ್ರೆ, ಪತ್ರಿಕಾ ಪ್ರಕಟಣೆ ಅಂತ ಇಲ್ಲಿದೆ ನೋಡಿ. ಅಂದ್ರೆ ಯಾವ ಗಾಡಿಗಳಿಗೆ ಏನೇನ್ ರೇಟ್ ಅಲ್ಲಿ ನಾವು GPS ಪ್ಯಾನಿಕ್ ಬಟನ್ಗಳನ್ನ ಅಳವಡಿಸ್ತಾ ಇದೀವಿ ಅಂತ ಹೇಳಿ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಆದೇಶನ ಹೊರಡಿಸಿದೀವಿ ಅನ್ನೋ ರೀತಿಯಲ್ಲಿ ಸಾರಿಗೆ ಇಲಾಖೆ ತೋರಿಸ್ಕೊಂಡಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ರೇಟು ಅಂತ ನೋಡಿ. ಇಲ್ಲಿ ಶುರುವಾಗದೆ 8,199ರಿಂದ ಬಸ್ವರೆಗೂ ಹಾಕಿಸ್ತೀವಿ ಅಂದ್ರೂ ಕೂಡ 11,124 ರೂಪಾಯಿವರೆಗೂ ಅಷ್ಟೇ ಆಗೋದು. ಅಂದ್ರೆ ಮೋಟರ್ ಕ್ಯಾಬು, ಮ್ಯಾಕ್ಸಿ ಕ್ಯಾಬು, ಪ್ಯಾಸೆಂಜರ್ ಬಸ್ಸು, ಗೂಡ್ಸ್ ವೆಹಿಕಲ್ ಇದೆ, ಅದನ್ನು ತೆಗೆದಾಕಿದ್ದಾರೆ. 11,124 ರೂಪಾಯಿವರೆಗೂ ಆಗುತ್ತೆ ಮೋಟರ್ ಕ್ಯಾಬಲ್ ಶುರುವಾದ್ರೆ. ಮೋಟರ್ ಕ್ಯಾಬ್ಗೆ 8,199, ಮ್ಯಾಕ್ಸಿ ಕ್ಯಾಬ್ಗೆ 8,497, ಪ್ಯಾಸೆಂಜರ್ ಬಸ್ಗೆ 9,499. ಅಂದ್ರೆ ಅಪ್ರು 10,000 ರೂಪಾಯಿ ಒಳಗಡೆ ಮುಗಿಯುವಂತದ್ದು ಒಂದೊಂದು ವೆಹಿಕಲ್ಗಳ ಮಾದರಿಯಲ್ಲಿ. ಈ ರೇಟ್ ಅಲ್ಲಿ ಅಳವಡಿಕೆ ಆಗ್ಬೇಕು ಅನ್ನೋ ರೀತಿಯಲ್ಲಿ ಪತ್ರಿಕಾ ಪ್ರಕಟಣೆನ ಹೊರಡಿಸ್ಬಿಟ್ರು ಯಾರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು. ನೆಕ್ಸ್ಟ್ ಈ ರೇಟ್ ಅಲ್ಲಿ ಅಳವಡಿಕೆ ಆಗ್ಬೇಕಾಗಿರುವಂತದ್ದು ಇಲ್ಲಿ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕೆ ಅಂದ್ರೆ ಒಂದು 13 ಸಂಸ್ಥೆ ಜೊತೆಗೆ ಇವರು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅದನ್ನ ಇಲ್ಲಿ ಕಾಣಿಸಿದ್ದಾರೆ, ಇದ್ರಲ್ಲಿ ಕಾಣಿಸಿದರೆ 13 ಕಂಪನಿ, ಸರ್ಕಾರನೇ ಇದನ್ನ ಹೇಳಿದೆ. 13 ಕಂಪನಿ ಯಾವ್ಯಾವ್ದು ಅಂತ ಸರ್ಕಾರ ಸಾರಿಗೆ ಇಲಾಖೆಗೆ ತಿಳಿಸ್ಕೊಟ್ಟಿದೆ. ಅದನ್ನ ಯಾರಿಗೆ ನಿಗದಿಪಡಿಸಿ ತಿಳಿಸಲಾಗಿದೆ ಅಂದ್ರೆ ಅಧ್ಯಕ್ಷತೆ ಕಮಿಷನರ್ನೇ ಮಾಡಿರ್ತಾರೆ ಇದ್ರಲ್ಲೂ ಕೂಡ. ಅದಾದ್ಮೇಲೆ ಪತ್ರಿಕಾ ಪ್ರಕಟಣೆ ಆಗ್ತದೆ. ಪತ್ರಿಕಾ ಪ್ರಕಟಣೆ ಆದ್ಮೇಲೆ ಆ ರೇಟ್ ಅಲ್ಲಿ ಫಿಟ್ಟಿಂಗ್ ಮಾಡಲ್ಲ ಅಂತ ಹೇಳಿ ಒಂದು ಸಂಘಟನೆಯವ್ರು ಏನ್ ಮಾಡ್ತಾರೆ, ಕೋರ್ಟ್ಗೆ ಹೋಗಿ ಇದನ್ನ ಪ್ರೋಸೆಸ್ ಮಾಡ್ತಾರೆ. ಕೋರ್ಟ್ ಅಲ್ಲೂ ಕೂಡ ಏನಂತ ಆದೇಶ ಕೊಡುತ್ತೆ, ನೀವು ಇಂತಿಷ್ಟೇ ದರದಲ್ಲಿ ನೀವು ಅಳವಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಕೋರ್ಟ್ ಅಲ್ಲಿ ಆದೇಶ ಬರುತ್ತೆ. ಕೋರ್ಟ್ ಆ ರೀತಿ ಆದೇಶ ಕೊಟ್ಟಿದ್ರು ಸಹ ಇಲ್ಲಿ ಏನಾಗಿದೆ, ಜಾಸ್ತಿ ದುಡ್ಡು ತಗೊಂತಿದ್ರು. ಅವಾಗ ಏನ್ ಮಾಡ್ದ, ನಾವು ನಮ್ಮ ಸಂಘಟನೆ ಲೆಟರ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವ್ರಿಗೆ ದೂರನ್ನ ಬರ್ದು, ತುಂಬಾ ಜಾಸ್ತಿ ಹಣ ತಗೊಳ್ತಿದ್ದಾರೆ, ಇಲ್ಲಿ ಡೈರೆಕ್ಟ್ ಕಂಪ್ನಿಗಳು ಕಮರ್ಷಿಯಲ್ ವೆಹಿಕಲ್ ಓನರ್ಗಳಿಗೆ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ
ಮಧ್ಯವರ್ತಿಗಳು ಇದರಲ್ಲಿ ಜಾಸ್ತಿ ಹಣ ತಗೊಳ್ತಾ ಇದ್ದಾರೆ, ಓನರ್ ಕಮ್ ಡ್ರೈವರ್ಸ್ ಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಕಡಿವಾಣ ಹಾಕಿ ಅಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಕಮಿಷನರ್ಗೆ ದೂರನ್ನ ಕೊಡ್ತೀವಿ 14/3/2025. ತದನಂತರ ನೋಡಿ, ಶೋರೂಮ್ಗಳಲ್ಲಿ ಹೊರಗಡೆ ಬಿಡಿ ಡೀಲರ್ಗಳು ಅವಳಿ ಆದ್ರೆ ಶೋರೂಮ್ ಅಲ್ಲೂ ಕೂಡ ಏನು ಗಾಡಿಗಳನ್ನ ಕೊಂಡ್ಕೊಳಕ್ ಹೋಗ್ತೀವಿ ಅವರು ಕೂಡ ನಮಗೆ ಶೋರೂಮ್ಗಳಲ್ಲಿ ಮೋಸ ಮಾಡಿದ್ದಾರೆ. ಮೋಸ ಮಾಡಿರುವಂತ ಗಾಡಿಗಳು ಓನರ್ಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಯಾರ್ಯಾರು ನನ್ನ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತವ್ರನ್ನೆಲ್ಲ ಟೆಲಿಗ್ರಾಮ್ ಗ್ರೂಪ್ ಮಾಡಿಕೊಂಡು ಅಂತವ್ರ ಮುಖೇನ ಏನ್ ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೀವಿ. ಈ ಲೈವ್ ನ ಸಂಪೂರ್ಣವಾಗಿ ನೋಡಿ. ಈ ರೀತಿ ಎಲ್ಲ ಜಾಸ್ತಿ ತಗೊಂತಿದ್ದಾರೆ ಅಂತ ಆದ್ಮೇಲೆ ನಮ್ಮ ವೆಹಿಕಲ್ಗೂ ಕೂಡ ಏನ್ ಜಾಸ್ತಿ ತಗೊಂಡ್ರು ಅದನ್ನೆಲ್ಲ ಎವಿಡೆನ್ಸ್ ಮಾಡ್ಕೊಂಡು ತದನಂತರ ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ನಾವು ಈ ತರ ಅರ್ಜಿ ಎಲ್ಲ ಕೊಟ್ಟಿದೀವಿ, ದಯವಿಟ್ಟು ಇದರಲ್ಲಿ ಎಲ್ಲ RC ಮಾಲೀಕರುಗಳು ಕೈ ಜೋಡಿಸಿ ಅನ್ನೋ ರೀತಿಲೆಲ್ಲ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನ ಬಿಟ್ಟು FIR ಮಾಡಿಸ್ತಾರೆ. ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಿಂದ ನಿಂದಿಸ್ಬಿಟ್ಟವ್ರೆ, ಮತ್ತೆ ಮಿನಿಸ್ಟ್ರನ್ನ ಬೈದ್ಬಿಟ್ಟವ್ರೆ ಅನ್ನೋ ರೀತಿಯಲ್ಲಿ ಒಂದು, ಯಾಕೆ ಅಂದ್ರೆ ಇದ್ರ ವಿಚಾರವಾಗಿ ಧ್ವನಿ ಎತ್ತಬಾರ್ದು ಅನ್ನೋ ರೀತಿಯ ಒಂದು ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಬಂದಿಲ್ಲ. ಈ ವಿಚಾರದಲ್ಲಿ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳಿ FIR ಮಾಡಿಸ್ತಾರೆ. ನಾವೇನ್ ಮಾಡ್ತೀವಿ, FIR ಆದ್ಮೇಲೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಇದು ಸ್ಟೇ ಕಾಪಿ, ಅವ್ರು ಬರ್ಲಿ ಸ್ಟೇ ವೇಕೇಟ್ ಮಾಡ್ಕೊಂಡ್ ಬರ್ಲಿ ಅಂತ ಹೇಳಿ ಸ್ಟೇ ತಗೊಂಡಿರ್ತೀವಿ. ಇದಿಷ್ಟಾದ್ಮೇಲೆ ನಾವು ನಮ್ಮ ಹೈಕೋರ್ಟ್ ಲಾಯರ್ ಏನ್ ಮಾಡ್ತಾರೆ, ನಮ್ಮ ಸಂಘಟನೆ ಹೈಕೋರ್ಟ್ ಲಾಯರು RTA ಹಾಕಿಸ್ತಾರೆ. ನನ್ನ ಮುಖೇನ RTA ಹಾಕಿಸಿ ಈ 13 ಸಂಸ್ಥೆಗಳ ಸಂಪೂರ್ಣ ಮಾಹಿತಿಗಳನ್ನ, ಕೆಲವು ಅಂಶಗಳನ್ನ ಇಲ್ಲಿ ಕೇಳ್ಕೊಂಡು RTA ಹಾಕಿ ದಾಖಲೆ ಕೇಳಿದ್ದಾರೆ. ದಾಖಲೆ ಕೇಳಿ 45 ದಿನ ಆದ್ರೂ ಕೂಡ ಇನ್ನೂ ಇಲಾಖೆಯವರು ಯಾವುದೇ ರೀತಿಯ ದಾಖಲೆಗಳನ್ನ ಕೊಡದೆ ಅವ್ರದೇ ಆದ ಮೊಂಡತನ ತೋರಿಸ್ಕೊಂಡು ಅವ್ರ ಪಾಡ್ ಅವ್ರು ಇದ್ದಾರೆ. ಹಾಗಾಗಿ ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ. ಅದಾದ್ಮೇಲೆ ಈ ರೀತಿ RTA ಯಾವಾಗ ಹೋಯ್ತು, ಮತ್ತೆ ಇನ್ನೊಂದು FIR ಮಾಡಿಸುವಂತ ಕೆಲಸನ ಮಾಡಿದ್ದಾರೆ. ಅದನ್ನು ಕೂಡ ಹೋಗ್ತೀವಿ, ಹೋಗಿ ನೋಡ್ಕೊಂಡು ಸರಿ ನಮ್ಮ ಲಾಯರ್ ಗಮನಕ್ಕೆ ತರ್ತೀವಿ, ತಲೆ ಕೆಡಿಸ್ಕೊಂಡ್ಬೇಡಿ, ಅದೇನ್ ಮಾಡ್ತಾರೋ ಮಾಡ್ಲಿ, ನೆಕ್ಸ್ಟ್ ಸ್ಟೆಪ್ ನಾವು ಕಾನೂನಾತ್ಮಕವಾಗಿ ಏನ್ ಮಾಡೋಣ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನೋಡಿ, GPS ಪ್ಯಾನಿಕ್ ಬಟನ್ ಇದು ಒಂದು ಅಕ್ರಮ ದಂಧೆ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಇಷ್ಟೇ ಹಣ ತಗೊಳ್ಳಿ ಅಂತ ಹೇಳಿಲ್ಲ, ಆದೇಶ ಕೊಟ್ಟಿದೆ. ಒಂದು ನಿರ್ಭಯ ಪ್ರಕರಣನ ತಗೊಂಡು ಆದೇಶ ಕೊಟ್ಟಿದೆ. ರಾಜ್ಯ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸಕ್ಕೆ ಇಲಾಖೆಗೆ ಒಂದು ಸೂಚನೆ ಕೊಟ್ಟಿದೆ, ಇಷ್ಟೇ ದರದಲ್ಲಿ ನೀವು ತಗೊಳ್ಳಿ 13 ಸಂಸ್ಥೆಗಳಿಂದ ಅಂತ. ರಾಜ್ಯ ಸರ್ಕಾರದ ಈ ಒಂದು ಆದೇಶ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಈ ರೇಟ್ ಅನ್ನು ನಿಗದಿಪಡಿಸಿದ ಮೇಲೂ ಕೂಡ ಇಲ್ಲಿ 13 ಸಂಸ್ಥೆಯವರು ಏನು ಟೆಂಡರ್ ತಗೊಂಡಿದ್ದಾರೆ, ಇದು ಮುಖ್ಯವಾದ ಅಂಶ. ಟೆಂಡರ್ ತಗೊಂಡಿರುವಂತ 13 ಸಂಸ್ಥೆಯವರು ಯಾರು ಕೂಡ ನೇರ ಸಂಪರ್ಕಕ್ಕೆ ಬಂದು ಇಷ್ಟೇ ಹಣ ಕೊಡಬೇಕು, ನೀವು ನಮ್ಮ ಕಂಪ್ನಿಗೆ ನೀವು ಪೇ ಮಾಡಬೇಕು, ಇಲ್ಲ ನಮ್ಮ ಕಂಪ್ನಿಯ ಎಂಪ್ಲಾಯ್ಗಳು ಇರ್ತಾರೆ ಇವ್ರಿಗೆ ನೀವು ಪೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲೂ ಕೂಡ ಏನು ಪ್ರೋಸೆಸ್ ಮಾಡದೆ ಆ ಮ್ಯಾನುಫ್ಯಾಕ್ಚರ್ ಸಂಸ್ಥೆಗಳು ಕೆಲವು ಮಧ್ಯವರ್ತಿಗಳನ್ನ ಮುಂದೆ ಬಿಟ್ಕೊಂಡು ಮಧ್ಯವರ್ತಿಗಳ ಮುಖಾಂತರ ಅದನ್ನ ಮಾರಾಟ ಮಾಡೋದಕ್ಕೆ ನಿಂತ್ಕೊಂಡ್ರು. ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಯಾವಾಗ ಆಯ್ತು, ಆಗ ಏನು ಸರ್ಕಾರ ನಿಗದಿಪಡಿಸಿತ್ತು ಆ ರೇಟ್ಗಿಂತ ಜಾಸ್ತಿ ರೇಟ್ಗಳನ್ನ ಫಿಕ್ಸ್ ಮಾಡ್ಕೊಂಡ್ರು. ಇಲ್ಲಿ RC ಮಾಲೀಕರುಗಳು GPS ಪ್ಯಾನಿಕ್ ಬಟನ್ ಇಲ್ಲ ಅಂದ್ರೆ FC ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆದೇಶಗಳು ಬಂದ್ಮೇಲೆ RC ಮಾಲೀಕರುಗಳು ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗದೆ ಎಲ್ಲ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಸಂಪರ್ಕ ಮಾಡೋದು. ಆಮೇಲೆ ಇದ್ರಲ್ಲಿ ಕೆಲವು ಸಂಘಟನೆಗಳು ಕೂಡ ಅಡ್ವಾಂಟೇಜ್ ಆಗಿ ತಗೊಂಡು ನಾವೇ ಇದನ್ನ ಫಿಟ್ಟಿಂಗ್ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿ ಹಣಗಳನ್ನ ಹಾಕಿಸ್ಕೊಂಡು ಸರ್ಕಾರ ನಿಗದಿಪಡಿಸಿರೋದಕ್ಕಿಂತ ಜಾಸ್ತಿ ಹಣಗಳನ್ನ ಹಾಕಿಸ್ಕೊಂಡು ಯಾರು ಹಣ ಕೊಟ್ಟು GPS ಪ್ಯಾನಿಕ್ ಬಟನ್ಗಳನ್ನ ಹಾಕಿಸ್ಕೊಂಡಿದ್ದಾರೆ ಅಂತ ಚಾಲಕರುಗಳಿಗೆ GST ಬಿಲ್ಗಳನ್ನ ಕೊಡದೆ ಮೋಸ ಮಾಡಿದ್ದಾರೆ. ಶೋರೂಮ್ ಅವರು ಜಾಸ್ತಿ ಹಣಗಳನ್ನ ಹಾಕಿ ಅವರು ಸಹ ಬಿಲ್ಗಳನ್ನ ಕೊಡದೆ ಮೋಸ ಮಾಡ್ತಾ ಇದ್ರೆ, ಹೊರ್ಗಡೆ ಈ ತರ ಡೀಲರು ಸಬ್ ಡೀಲರ್ಗಳು ಈ ತರ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಶಾಮೀಲಾಗಿ ಅವರು GPS ನಾವು ಅಳವಡಿಸ್ತೀವಿ ಅಂತ ಹೇಳ್ಕೊಂಡು ಯಾರು ಹಣ ಕೊಟ್ಟು GPS ಪ್ಯಾನಿಕ್ ಬಟನ್ಗಳನ್ನ ಹಾಕಿಸ್ಕೊಂಡಿದ್ದಾರೆ ಅವ್ರಿಗೆ ಬಿಲ್ಗಳನ್ನ ಕೊಡದೆ GST ಬಿಲ್ಗಳನ್ನ ಕೊಡದೆ ಮೋಸ ಮಾಡ್ತಾ ಇದ್ರು. ಇಂಥ ಎಲ್ಲಾ ವಿಚಾರಗಳನ್ನ ಆಧರಿಸಿ ನಾವು ಇದರಲ್ಲಿ ಚಾಲಕರುಗಳಿಗೆ ಜಾಗೃತಿ ಮೂಡಿಸಬೇಕು, ಮೋಸ ಹೋಗ್ಬಾರ್ದು. ಯಾಕೆ ಅಂದ್ರೆ ಯಾರು ನಿಮ್ಗೆ GST ಬಿಲ್ ಕೊಡ್ತಾರೆ ಅಂತ ಕಡೆ GPS ಪ್ಯಾನಿಕ್ ಬಟನ್ಗಳನ್ನ ಹಾಕೊಳ್ಳಿ ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಮೂಡಿಸ್ತಾ ಇದ್ದೋ. ಮತ್ತೆ ಯಾರೆಲ್ಲ GPS ಪ್ಯಾನಿಕ್ ಬಟನ್ಗಳನ್ನ ಹಾಕೊಂಡಿದ್ದೀರಾ ಅಥವಾ ಹಾಕೊಂಡಿಲ್ಲ
ಅಂತವ್ರು ದಯವಿಟ್ಟು ನಮ್ಮ ಸಂಘಟನೆ ನಂಬರ್ಗೆ ಟೆಲಿಗ್ರಾಮ್ ಮುಖಾಂತರ ಇಲ್ಲ ವಾಟ್ಸಾಪ್ ಮುಖಾಂತರ ನಮಗ್ ತಿಳಿಸಿ. ನಿಮ್ನೆಲ್ಲ ಒಂದು ಗ್ರೂಪ್ ಮಾಡಬೇಕಾಗಿದೆ, ಅದಕ್ಕೊಂದು ಮೂಲ ಉದ್ದೇಶ ಇದೆ ಹೇಳ್ತೀನಿ ಅಂತ ಹೇಳಿ ತಿಳಿಸಿದ್ದೆ. ಆ ಮೂಲ ಉದ್ದೇಶ ಏನು ಅಂದ್ರೆ, ನಾನು ನೆನ್ನೆನೂ ಸಹ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದು ವಿಡಿಯೋ ಮಾಡಿರ್ತೀನಿ. ವರ್ಷ ಏನು ಗಾಡಿಗಳು 2 ವರ್ಷಕ್ಕೊಂದ್ಸಲಿ ಅಂದ್ರೆ 7 ವರ್ಷಕ್ಕೆ ಒಳಗಡೆ ಇರುವಂತ ಗಾಡಿಗಳು 2 ವರ್ಷಕ್ಕೊಂದ್ಸಲಿ ಎಫ್ ಸಿ ಆದ್ರೆ 7 ವರ್ಷದ ಮೇಲ್ಪಟ್ಟಿರುವಂತ ಗಾಡಿಗಳು 1 ವರ್ಷಕ್ಕೊಂದ್ಸಲಿ ಎಫ್ ಸಿ ಆಗ್ತದೆ. ನೋಡಿ, GPS ಪ್ಯಾನಿಕ್ ಬಟನ್ ಹಾಕೊಂಡಿರುವಂತಹ RC ಮಾಲೀಕರು ಈಗ ಎಫ್ ಸಿಗೆ ಹೋಗ್ಬೇಕು ಅಂದ್ರೆ ವರ್ಷಕ್ಕೊಂದ್ಸಲಿ ಎಫ್ ಸಿಗೆ ಹೋಗ್ಬೇಕು, ಇಲ್ಲ 2 ವರ್ಷಕ್ಕೊಂದ್ಸಲಿ ಎಫ್ ಸಿಗೆ ಹೋಗ್ಬೇಕು ಅಂದ್ರೆ ನೋಡಿ 4,999 ರೂಪಾಯಿ ಕಟ್ಟಬೇಕು. ಇಲ್ಲಿ 12-13 ಸಾವಿರ ರೂಪಾಯಿ ಕಟ್ಟೋದಲ್ದೆ ಇವರು 4,999 ರೂಪಾಯಿ ಕಟ್ಟಬೇಕಾಗ್ತದೆ. ಇದು ಎಂತ ದುರ್ದೈವ ಅಂದ್ರೆ, ನಿಜಕ್ಕೂ ಕೂಡ RC ಮಾಲೀಕರುಗಳು ಅನ್ನಿಸ್ಕೊಂಡಿರೋರು ಇಲ್ಲಿ ಸರ್ಕಾರ ನಿಗದಿಪಡಿಸಿರುವಂತ ರೇಟಲ್ಲಿ GPS ಪ್ಯಾನಿಕ್ ಬಟನ್ ಸಿಗ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಘಟನೆಗಳು ನಡೀತಾ ಇದ್ರು ಕೂಡ ನಮ್ಮ ಚಾಲಕ ವರ್ಗದವ್ರಿಗೆ ಯಾವುದೂ ಕೂಡ ಸರಿಯಾಗಿ ಮಾಹಿತಿಗಳು ಸಿಗದೆ ಮೋಸ ಹೋಗಿದ್ದಾರೆ. ಇದರಲ್ಲಿ ಶೋರೂಮ್ನವರು ಒಂಥರ ಮೋಸ ಮಾಡ್ತಿದ್ರೆ, ಹೊರಗಡೆ ಈ ಏಜೆಂಟ್ಗಳು ಸಬ್ ಡೀಲರ್ಗಳು ಎಲ್ಲ ಸೇರಿ ಮೋಸ ಮಾಡಿದ್ದಾರೆ. ಹಂಗಾಗಿ ಇನ್ ಮುಂದೆ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ಮೋಸ ಹೋಗಿರೋರು ಕೂಡ ಕೈ ಜೋಡಿಸಿ. ಯಾಕೆ ಅಂದ್ರೆ, ನೀವು ಪ್ರತಿ ವರ್ಷ ಎಫ್ ಸಿಗೆ ಹೋದಾಗ ನಿಮ್ ಗಾಡಿಗೆ ಆಕ್ಚುಲಿ ಸರ್ಕಾರಿ ಶುಲ್ಕ ಎಲ್ಲ ಬಂದ್ರೆ 1,000 ರೂಪಾಯಿ ಅಷ್ಟೇ ನಿಮ್ ಗಾಡಿ ಶುಲ್ಕ ಆಗೋದು. ಆದ್ರೆ ನೀವೆಲ್ಲ ಬ್ರೋಕರ್ ಥ್ರೂ ಹೋಗೋದ್ರಿಂದ ಎಫ್ ಸಿಗೆ ಒಂದ್ 2,000 2,500 ಕೊಟ್ಟು ಎಫ್ ಸಿ ಮಾಡಿಸ್ಕೊಂತೀರಾ. ಅದ್ರ ಜೊತೆಗೆ ಮತ್ತೆ 5,000 ರೂಪಾಯಿ ಕಟ್ಟಬೇಕು ಅಂದ್ರೆ, ಯಾಕೆಂದ್ರೆ ಅಷ್ಟಿಲ್ಲ. ಇದು ನಿರ್ವಹಣಾ ವೆಚ್ಚ ಏನಿದ್ರು 2,500 ರೂಪಾಯಿ ಒಳಗಡೆನೆ ಇರುವಂತದ್ದು, ಅಂತದನ್ನ 5,000 ರೂಪಾಯಿವರೆಗೂ ಕೂಡ ಮತ್ತೆ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾವು ಡಾಕ್ಯುಮೆಂಟ್ರಿಗಳನ್ನ ಸಂಗ್ರಹಣೆ ಮಾಡ್ಕೊಂಡೆ ನಾವಿಷ್ಟೆಲ್ಲ ಮಾತಾಡ್ತಾ ಇರುವಂತದ್ದು, RTI ಹಾಕೊಂಡಿರುವಂತದ್ದು. ಮತ್ತೆ ಇದನ್ನ ನಾವು ಮತ್ತೆ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿ ಯಾರೆಲ್ಲ ಚಾಲಕರುಗಳು ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮತ್ತೆ ಈ ಒಂದು GPS ಪ್ಯಾನಿಕ್ ಬಟನ್ ಇದೇನು ಅಕ್ರಮ ದಂಧೆ ನಡೆದಿದೆ, ಈ ದಂಧೆಯಲ್ಲಿ ಕೋರ್ಟ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು ಅಂತ ಮುಂದುವರಿತಾ ಇದೀವಿ. ಈ ವಿಚಾರವಾಗಿ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸ್ತೀವಿ, ಇದರಿಂದ ಏನಾಗ್ತಾ ಇದೆ, ಇದರಲ್ಲಿ ಯಾರು ಪಾಲ್ಗಾರಿಕೆ ಆಗಿದೆ, ದೊಡ್ಡವರು ಅನ್ನಿಸ್ಕೊಂಡಿರುವಂತವ್ರೆ ಆಗಿರ್ಬೋದು. ಇಂಥವ್ರು ಎಲ್ಲಿ ಚಾಲಕರೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಈ ದಂಧೆ ಮಾಫಿಯಾ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತಾರೋ ನೆಕ್ಸ್ಟ್ ಸ್ಟೆಪ್ ತಗೊಂಡು ಏನ್ ಮುಂದುವರಿಬಹುದು ಇವರು ಅನ್ಕೊಂಡು ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತವ್ರ ಮೇಲೆ FIR ಗಳಾಕ್ಸನ, ಅವ್ರು ಅವಾಗ ಕೂಗ್ತಾರೆ, ಬರೋದಿಲ್ಲ ಈ ವಿಚಾರಕ್ಕೆ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಿಕೊಂಡು ಈ ರೀತಿಯಲ್ಲಿ ಈ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದ್ರ ವಿಚಾರವಾಗಿ ಎಷ್ಟೇ FIR ಗಳಾದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ಯಾವ್ದೋ ಗೋಮಾಳ ಜಾಗಕ್ಕೆ ತಂತಿ ಬೇಲಿ ಹಾಕೊಂಡು ಇಲ್ಲ ಯಾವ್ದೋ ಬೇರೆ ಜಾಗಗಳಿಗೆ ಕಾಂಪೌಂಡ್ ಹಾಕೊಂಡು ಅಕ್ರಮವಾಗಿ ಭೂ ಕಬಳಿಕೆ ಮಾಡ್ತಾ ಇಲ್ಲ, ಇಲ್ಲ ಡಿನೋಟಿಫಿಕೇಶನ್ ಅಂತ ವ್ಯವಹಾರಗಳು ಮಾಡ್ತಾ ಇಲ್ಲ, ಇಲ್ಲ ಇನ್ಯಾವುದೋ ಫೈನಾನ್ಸ್ ದಂಧೆ ಮಾಡ್ತಾ ಇಲ್ಲ, ಇಲ್ಲ ಇನ್ಯಾವುದೋ ಬೇರೆ ರೀತಿ ಆಕ್ಟಿವಿಟೀಸ್ಗಳು ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಏನು ಮಾಡ್ತಾ ಇಲ್ಲ. ದುಡಿಯುವಂತ ವರ್ಗಕ್ಕೆ GPS ಪ್ಯಾನಿಕ್ ಬಟನ್ ಅನ್ನೋ ಹೆಸರಲ್ಲಿ, ಯಾಕೆ ಅಂದ್ರೆ ಅದೇನು ವರ್ಕ್ ಆಗ್ತಾ ಇಲ್ಲ, ಅದೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ. ಇಂಥದ್ದಿದ್ಮೇಲೆ ಇಂಥದ್ರಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಮೋಸ ಹೋಗ್ಲೇಬೇಕು ಅನ್ನೋ ರೀತಿ ಇದೆ ಅಂದ್ಮೇಲೆ ನಾವ್ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾ ಬೇಡವಾ? ಹಂಗಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡಿ ನಾವು ಕಾನೂನಾತ್ಮಕವಾಗಿ ಮುಂದುವರಿಬೇಕು ಅಂತ ಹೇಳಿ ನಾವು ಹೈಕೋರ್ಟ್ ಲಾಯರ್ ಮುಖಾಂತರ ಏನ್ ಕೆಲಸ ಮಾಡ್ಬೇಕು ಮಾಡ್ತಾ ಇದೀವಿ. ಮತ್ತೆ ಶೋರೂಮ್ನವ್ರು ಏನು ನಮ್ಗೆ GST ಬಿಲ್ಗಳು ಕೊಡದೆ ಮೋಸ ಮಾಡಿದ್ದಾರೆ ಅಂತವ್ರ ವಿರುದ್ಧನೂ ಕೂಡ ಈಗ ಆಲ್ರೆಡಿ ಆಗ್ಲೇ ನಾವು ಕನ್ಸ್ಯೂಮರ್ ಕೋರ್ಟ್ ಮುಖಾಂತರ ಕೇಸ್ ಫೈಲ್ ಮಾಡೋದಕ್ಕೆ ಲಾಯರ್ಗಳ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಟಿಸ್ಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಯಾರ್ಯಾರು GPS ಪ್ಯಾನಿಕ್ ಬಟನ್ ನ ಶೋರೂಮ್ಗಳಲ್ಲಿ ಅವರ ಹೊಸ ಗಾಡಿಗಳಿಗೆ ಹಾಕ್ಸ್ಕೊಂಡು ಅವ್ರಿಗೆ ಬಿಲ್ಗಳು ಕೊಟ್ಟಿಲ್ಲ, ದಯವಿಟ್ಟು ಆ ಬಿಲ್ಗಳನ್ನ ಕೇಳಿ. ಗೊತ್ತಾಗಿಲ್ವಾ, ದಯವಿಟ್ಟು ನಮ್ಮ ಸಂಘಟನೆಯ ವಾಟ್ಸಾಪ್ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಮನ್ನೆಲ್ಲ ಗ್ರೂಪ್ ಮಾಡ್ತೀವಿ, ನೀವೇನ್ ಕೇಳಬೇಕು ಅಂತ ತಿಳಿಸ್ಕೊಡ್ತೀವಿ. ಆ ರೀತಿ ಕೇಳಿ ಸಾಧ್ಯ ಆದಷ್ಟು ಇವ್ರ ಮೇಲೆ ನೀವುಗಳು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ಹಾಕಿದ್ರೆ ಖಂಡಿತ ಇದರಿಂದ ನಿಮ್ಗೆ ಅನುಕೂಲ ಆಗ್ತದೆ. ಆಮೇಲೆ GPS ಪ್ಯಾನಿಕ್ ಬಟನ್ಗಳನ್ನ ದಯವಿಟ್ಟು ಯಾರೋ ಮಧ್ಯವರ್ತಿಗಳ ಸಹಾಯದಿಂದ ಹಾಕ್ಸಕ್ ಹೋಗ್ಬೇಡಿ. ಗೊತ್ತಿಲ್ವಾ, ದಯವಿಟ್ಟು ಕೇಳಿ, ಗ್ರೂಪ್ ಮಾಡ್ಕೊಡ್ತೀವಿ, ಕೇಳಿ ನಿಮ್ಗೆ ಅದರಲ್ಲೇ ತಿಳಿಸ್ಕೊಡ್ತೀವಿ. ನಿಮ್ಗೆ GST ಬಿಲ್ ಬರುವಂತ ರೀತಿಲಿ ಏನಿದೆ ಆ ವ್ಯವಸ್ಥೆನ ಮಾಡ್ಕೊಳ್ಳಿ ಅಂತಾನು ಕೂಡ ಮಂದಟ್ ಮಾಡ್ಕೊಡ್ತೀವಿ. ಈ ಮಧ್ಯವರ್ತಿಗಳ ಸಹಾಯದಿಂದ ನೀವೇನೇ ಮಾಡಿ ವ್ಯವಹಾರನ ಇದ್ರ ಮುಖಾಂತರ ರಿಸಲ್ಟ್ ತೆಗಿಯಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಗೊತ್ತಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಸೇರ್ಕೊಳ್ಳಿ. ಇದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಇದೀವಿ. ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಇದನ್ನ ನಮ್ಮ ಕಾನೂನು ಸಲಹೆಗಾರರು ಒಂದಷ್ಟು ಮಾಹಿತಿಗಳು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಏನ್ ಕೆಲಸ ಮಾಡಬೇಕು ಖಂಡಿತ ನಾವು ಮಾಡೇ ಮಾಡ್ತೀವಿ. ಧನ್ಯವಾದ.